ಚಿತ್ರಪಟ ಸೇರಲಿರುವ ಅಳಿವಿನಂಚಿನ ಎರೆಭೂತ. ರಾಜ್ಯದಲ್ಲಿ ಎರೆಭೂತ ಕಣ್ಮರೆಯಾಗುತ್ತಿರುವುದೇಕೆ? ಹೌದು ಸ್ನೇಹಿತರೆ, ಎಲ್ಲಿ ಹೋದವು ಈ ಹಕ್ಕಿಗಳು? ಅತಿ ತೂಕದ ಹಕ್ಕಿಗಳಾದ ಇವು ಮೊಘಲರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ, ಇಂದಿನವರೆಗೂ ಇದ್ದ ಈ ಹಕ್ಕಿಗಳು ಏಕಾಏಕಿ ಕಾಣೆಯಾದವು. ಈ ಹಕ್ಕಿಗಳ ಹೆಸರಾದರೂ ಏನು ಎಂಬ ಪ್ರಶ್ನೆಗಳಿಗೆ ಇಲ್ಲಿದೆ ಸ್ನೇಹಿತರೆ ಉತ್ತರ. ಈ ಹಕ್ಕಿಗಳ ಹೆಸರೇ ಎರೆಭೂತ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಹೌದು ಸ್ನೇಹಿತರೆ, ಎರೆಭೂತ ಹಕ್ಕಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದಕ್ಕೆ ಎರೆಲಡ್ಡು, ಹೆಬ್ಬಕ್ಕ, ದೊರೆವಾಯನ ಹಕ್ಕಿ, ಎರೆಹಕ್ಕಿ ಎಂದು ಕರೀತಾರೆ. ಈ ಹಕ್ಕಿಯು ಬರೋಬ್ಬರಿ 18ರಿಂದ 20 kg ಇರುತ್ತೆ. ಸುಮಾರು 3.3 ಅಡಿ ಎತ್ತರ ಬೆಳೆಯುತ್ತೆ ಸ್ನೇಹಿತರೆ. ಭಾರತದಲ್ಲಿ ಹೇರಳವಾಗಿದ್ದ ಈ ಹಕ್ಕಿಗಳು ಮೊಘಲರ ದೊರೆ ಬಾಬರ್ನ ಕಾಲದಲ್ಲಿ ಬೇಟೆಗೆ ತುತ್ತಾದವು. ಬ್ರಿಟಿಷರ ಕಾಲಾವಧಿಯಲ್ಲಿ ಈ ಹಕ್ಕಿ ಬೇಟೆ ಎಲ್ಲೆ ಮೀರಿತ್ತು. ಪಾಕಿಸ್ತಾನವೂ ಸೇರಿದಂತೆ ಪಶ್ಚಿಮ ಭಾರತದ ಸುಮಾರು 11 ರಾಜ್ಯಗಳಲ್ಲಿ ಇದ್ದ ಈ ಹಕ್ಕಿಗಳು ಈಗ ಅಳಿವಿನಂಚಿಗೆ ಸಾಗಿದೆ. ಭಾರತದ ಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಸಲೀಂ ಅಲಿ ಅವರು 1960ರಲ್ಲಿ ಭಾರತದ ರಾಷ್ಟ್ರೀಯ ಪಕ್ಷಿಯ ಆಯ್ಕೆ ಸಂದರ್ಭದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿಯನ್ನು ರಾಷ್ಟ್ರ ಪಕ್ಷಿಯಾಗಿಸಬೇಕು ಅಂತ ಬಯಸಿದ್ರು. ಆದರೆ ಈ ಹಕ್ಕಿಯ ಹೆಸರು ಉಚ್ಚಾರದಲ್ಲಿ ವ್ಯತ್ಯಾಸವಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಎದುರಿಸಬಹುದೆಂದು ಆಕ್ಷೇಪ ವ್ಯಕ್ತವಾಯಿತು. ಆದರೂ ಕೂಡ ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿ ಸ್ಥಾನಮಾನ ಪಡೆದಿದೆ ಸ್ನೇಹಿತರೆ. ಭಾರತದ ಕಾಡುಗಳಲ್ಲಿ ಬದುಕಿರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿಗಳ ಸಂಖ್ಯೆ 200ಕ್ಕೂ ಕಡಿಮೆ. ಇವುಗಳಲ್ಲಿ ಹೆಚ್ಚಿನವು ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿವೆ ಸ್ನೇಹಿತರೆ. ಅತಿ ವಿರಳವಾಗಿ ಕರ್ನಾಟಕದಲ್ಲಿ ಕಾಣಿಸಿಕೊಳ್ಳುತ್ತವೆ. 20 ವರ್ಷ ಹಿಂದಿನಿಂದ ಇಂದಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ 5 ಜಿಲ್ಲೆಗಳಿಗೆ ಕಾಣಿಸಿಕೊಳ್ಳುತ್ತಿದ್ದ ಈ ಹಕ್ಕಿಗಳು ಈಗ ಕೇವಲ ಬಳ್ಳಾರಿ ಜಿಲ್ಲೆಯ ಸಿರ್ಗುಂಪದಲ್ಲಿ ಮಾತ್ರ ಕಂಡುಬರುತ್ತಿದೆ. ಇದು ನಿಜಕ್ಕೂ ಅಚ್ಚರಿ ಸಂಗತಿ ಸ್ನೇಹಿತರೆ. ನಿಜ ಸ್ನೇಹಿತರೆ, ಬಳ್ಳಾರಿ ಜಿಲ್ಲೆ ಸಿರ್ಗುಂಪದಲ್ಲಿ ಉಳಿದ ಎರೆಭೂತ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳ ಸಂಖ್ಯೆ ಕೇಳಿದರೆ ನೀವೇ ಹವಾರ್ತೀರಾ. ಅದು ಕೇವಲ 2, ಒಂದು ಗಂಡು, ಒಂದು ಹೆಣ್ಣು. ಈ 2 ಪಕ್ಷಿಗಳನ್ನ GPS ಕಣ್ಗಾವಲಿನಲ್ಲಿ ಇವುಗಳ ಸಂತತಿ ಹೆಚ್ಚಿಸುವ ಸಲುವಾಗಿ ಸರ್ಕಾರವು ಕೂಡ ಮುತುವರ್ಜಿ ವಹಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇದಕ್ಕಾಗಿ ಸರ್ಕಾರ ಕೋಟಿ ಅನುದಾನವನ್ನು ಮೀಸಲಿಟ್ಟು ರಾಜ್ಯದೆಲ್ಲೆಡೆ ಇವುಗಳ ಸಂತತಿಗೆ ಕಾಳಜಿ ವಹಿಸಿದೆ. ಇಂತಹ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.